ಚರಂಡಿಯಲ್ಲಿ ಬಿದ್ದ ಹಸು 2 ದಿನಗಳ ನಂತರ ಗ್ರಾಮದ ಸಹಕಾರದಿಂದ ರಕ್ಷಣೆಯಾದ ಜೀವ. ದೇವಲಗಾಣಗಾಪುರದಲ್ಲಿ ಜಾಗೃತ ನಾಗರಿಕರ ಮಾನವೀಯ ಕಾರ್ಯ, ಜೆಸಿಬಿ ಮೂಲಕ ರಕ್ಷಣಾ ಕಾರ್ಯ. ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ದೇವಲಗಾಣಗಾಪುರ ಗ್ರಾಮದಲ್ಲಿ ಒಂದು ಹಸು 2 ದಿನಗಳಿಂದ ಅಡಕವಾಗಿದ್ದ ಗಟಾರದಿಂದ ಈ ಹಸುವನ್ನು ರಕ್ಷಿಸಲ್ಪಟ್ಟ ಘಟನೆ ಗ್ರಾಮಸ್ಥರಲ್ಲಿ ಭಾರೀ ಸಂತೋಷ ಉಂಟು ಮಾಡಿದೆ. ಹಸು ಗ್ರಾಮದ ನಂದು ಭಟ್ಟ ಪೂಜಾರಿ ಮನೆ ಬಳಿ ಸಂಗಮಕ್ಕೆ ಹೋಗುವ ರಸ್ತೆ ಬದಿಯಲ್ಲಿರುವ ದೊಡ್ಡ ಗಟಾರಕ್ಕೆ ಸೋಮವಾರ ಮುಂಜಾನೆ ಕಾಲು ಜಾರಿ ಬಿದ್ದು ಹೋಗಿದ್ದಾಗಿ ಸ್ಥಳೀಯರು ತಿಳಿಸಿದ್ದಾರೆ. ಘಟನೆ ನಡೆದಾಗ ಯಾರಿಗೂ ಮಾಹಿತಿ ದೊರಕಿಲ್ಲದ ಕಾರಣ ಹಸು 2 ದಿನಗಳ ಕಾಲ ಗಟಾರದಲ್ಲೇ ಬಿದ್ದು ತೀವ್ರ ಪೀಡೆಯಲ್ಲಿ ಕಾಲ ಕಳೆಯುತ್ತಿತ್ತು. ಇಂದು ಬೆಳಗ್ಗೆ ಅಚಾನಕ್ ಸ್ಥಳೀಯ ನಿವಾಸಿಗಳೊಬ್ಬರು ಗಟಾರದೊಳಗಿನ ಅಸಹಾಯ ಸ್ಥಿತಿಯ ಹಸುವನ್ನ ನೋಡಿ ತಕ್ಷಣವೇ ಇತರರಿಗೂ ವಿಷಯ ತಿಳಿಸಿದ್ರು. ಗ್ರಾಮದ ಸರ್ವ ಗ್ರಾಮಸ್ಥರು ಮಾನವೀಯತೆಯ ಮನಸ್ಸಿನಿಂದ ಕಾರ್ಯಪ್ರವೃತ್ತರಾಗಿ ಜೆಸಿಬಿಯನ್ನ ಸ್ಥಳಕ್ಕೆ ಕರೆಸಿ ಗಟಾರವನ್ನ ಹರಿದು ಹಸುವನ್ನ ಸುರಕ್ಷಿತವಾಗಿ ಹೊರತೆಗೆದಿದ್ದಾರೆ. ಹಸುವಿಗೆ ಪ್ರಾಥಮಿಕ ಚಿಕಿತ್ಸೆ ನೀಡಲಾಗಿದ್ದು ಪ್ರಾಣಾಪಾಯದಿಂದ ಪಾರಾದ ಹಸು ಈಗ ಸ್ಥಿರವಾಗಿರುವುದಾಗಿ ತಿಳಿಸಿದ್ದಾರೆ. ಈ ಕಾರ್ಯದಲ್ಲಿ ಗ್ರಾಮಸ್ಥರ ಐಕ್ಯತೆ, ಸಮಯ ಪ್ರಜ್ಞೆ ಮತ್ತು ಕರುಣಾಮಯ ಧೋರಣೆ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಘಟನೆ ಕುರಿತು ಮಾತನಾಡಿದ ಗ್ರಾಮಸ್ಥರು, ಇಂತಹ ದುರಂತಗಳು ಪುನರಾವೃತವಾಗದಂತೆ ಗ್ರಾಮದ ಒಳಚರಂಡಿ ವ್ಯವಸ್ಥೆ ಮತ್ತು ರಸ್ತೆ ಬದಿಗಳ ಸುರಕ್ಷತಾ ಮುನ್ನೆಚ್ಚರಿಕೆ ಕಟ್ಟುಕತೆಯಲ್ಲ, ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟರು. ಈ ಘಟನೆ ಗ್ರಾಮೀಣ ಪ್ರದೇಶದಲ್ಲಿಯೂ ಸಹಜೀವನವನ್ನ, ಪ್ರಾಣಿ ಪ್ರೀತಿಯನ್ನು ಪ್ರತಿಬಿಂಬಿಸುವ ಉದಾಹರಣೆ. ಇಂತಹ ನಿದರ್ಶನಗಳು ಇತರ ಗ್ರಾಮಗಳಲ್ಲಿಯೂ ಜಾಗೃತಿ ಮೂಡಿಸಲಿ ಎಂಬುದು ಸಾರ್ವಜನಿಕರ ಆಶಯವಾಗಿದೆ. ಅಣ್ಣ ಮಂಜಪ್ಪ ಅದು ಶ್ರೀರಾಮ್ ಅದೇ ನೋಡಿ ಮೂವಿ ಅದೇ ನೋಡಿ ತಂತಿ ಮ್ಯಾಗೆತ್ರ ಬರ್ತದ ಈಗ ಜಗಲ ಕೊಡ ಹುಡುಗಿ ಸಿಗಿ ಬಿದ್ದ ಏನು ನಿಂದ್ರಿ ಕೊಡಿ ಹಾಕು ಮತ್ತೆ ಮಗಡೆ ಹಾಕಲ್ಕೊಬೇಡ, ಕೊಡಿ ಹಾಕು ಬಿಡಬೇಡ ಬಿಡಬೇಡ. ಜಾಗ್ರ ಜಾಗ್ರ ಕದ ಕಾಯಿ ಮನಸ್ಸಿರೋದು ಮನಸ್ಸಿರ ಮನಸ್ಸು ರಾಡ್ ಮನಸ್ಸಿರೋದು ಹೋಗ್ಬಿಟ್ಟದ. ಯಾರು ಬೋರಿನ ಚಾಲು ಮಾಡಿದೆ ನೀರು ಹೊಡೆ ನೀರು ಹೊಡ್ರದಕ್ಕ ನಡಿ.